ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ಕೂಡ ನಿಮ್ಮ ಒಂದು ಮೊಬೈಲ್ ಲಾಕ್ ಸೆಟ್ ಮಾಡ್ಕೊಂಡಿರ್ತೀರ, ಆದ್ರೆ ಅದನ್ನ ಮತ್ತೆ ಚೇಂಜ್ ಮಾಡ್ಬೇಕಂತ ಅನ್ಕೊಂಡಿರ್ತೀರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ತರ ನಿಮ್ಮ ಒಂದು ಮೊಬೈಲ್ಗೆ ಲಾಕ್ ಸ್ಕ್ರೀನ್ಗೆ ಲಾಕ್ ಅನ್ನ ಸೆಟ್ ಮಾಡೋದು ಮತ್ತೆ ಲಾಕ್ ಅನ್ನ ಯಾವ ತರ ಚೇಂಜ್ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ತುಂಬಾ ಸಿಂಪಲ್ ಸ್ಟೆಪ್ಸ್, ಕೇವಲ 1 ನಿಮಿಷದಲ್ಲಿ ಚೇಂಜ್ ಮಾಡ್ಕೋಬಹುದು ಸ್ನೇಹಿತರೆ. ಯಾವ ತರ ಅಂತ ವಿಡಿಯೋನ ಕೊನೆವರೆಗೂ ಎಂಡ್ವರೆಗೂ ಆರಾಮಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ನೀವು ಕೂಡ ನಿಮ್ಮ ಒಂದು ಮೊಬೈಲ್ಗೆ ಲಾಕ್ ಅನ್ನ ಸೆಟ್ ಮಾಡ್ಕೊಂಡಿರ್ತೀರ, ಮೇನ್ ಸ್ಕ್ರೀನ್ ಲಾಕ್ ಅನ್ನ ಸೆಟ್ ಮಾಡ್ಕೊಂಡಿರ್ತೀರ, ಆದ್ರೆ ಅದನ್ನ ಚೇಂಜ್ ಮಾಡ್ಬೇಕಂತ ಅನ್ಕೊಂಡಿರ್ತೀರ. ಆದ್ರೆ ಅದನ್ನ ಯಾವ ತರ ಚೇಂಜ್ ಮಾಡೋದು ಅಂತ ನಿಮಗೆ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು, ನನ್ನ ಒಂದು ಮೊಬೈಲ್ ಬಂದ್ಬಿಟ್ಟು ವಿವೋ ಮೊಬೈಲು. ನೀವು ಯಾವುದೇ ಒಂದು ಮೊಬೈಲ್ ಯೂಸ್ ಮಾಡ್ತಾ ಇರಿ ಸ್ನೇಹಿತರೆ, ಆ ಒಂದು ಮೊಬೈಲ್ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನಮಗೊಂದು ಆಪ್ಷನ್ ಕಾಣುತ್ತೆ, ಪಾಸ್ವರ್ಡ್ ಅಂಡ್ ಸೆಕ್ಯೂರಿಟಿ ಅಂತ. ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸ್ಕ್ರೀನ್ ಲಾಕ್ ಅಂತ ಒಂದು ಆಪ್ಷನ್ ಬಂದಿರುವಂಥದ್ದು. ಅಕಸ್ಮಾತ್ ನಿಮಗೆ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಸ್ಕ್ರೀನ್ ಲಾಕ್ ಅಂತ ಟೈಪ್ ಮಾಡಿ. ಸ್ಕ್ರೀನ್ ಲಾಕ್ ಅಂತ ಟೈಪ್ ಮಾಡಿ, ಸ್ಕ್ರೀನ್ ಲಾಕ್ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಮೊದಲಿಗೆ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಒಂದು ಫೋನ್ ಅಲ್ಲಿ ಸ್ಕ್ರೀನ್ ಲಾಕ್ ಅಂತ ಟೈಪ್ ಮಾಡಿದಾಗ ಬರ್ಲಿಲ್ಲಪ್ಪ ಅಂದ್ರೆ ಪಾಸ್ವರ್ಡ್ ಅಂತ ಟೈಪ್ ಮಾಡಿ. ಪಾಸ್ವರ್ಡ್ ಅಂತ ಟೈಪ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡ್ಕೋಬಹುದು ಸ್ಕ್ರೀನ್ ಲಾಕ್ ಅಂತ ಬಂದಿರುವಂತದ್ದು. ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸ್ಕ್ರೀನ್ ಲಾಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ಕ್ರೀನ್ ಲಾಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಪಾಸ್ವರ್ಡ್ ಕೇಳುತ್ತೆ. ಆಲ್ರೆಡಿ ಏನು ಸೆಟ್ ಮಾಡಿರ್ತೀರಲ್ಲ ಆ ಒಂದು ಪಾಸ್ವರ್ಡ್ ಕೇಳುತ್ತೆ. ಅದನ್ನು ಇಲ್ಲಿ ಕಂಪ್ಲೀಟಾಗಿ ಎಂಟರ್ ಮಾಡ್ಕೊಳ್ಳಿ. ಸ್ಕ್ರೀನ್ ಬ್ಲ್ಯಾಂಕ್ ಆಗ್ತಾ ಇರ್ಬೋದು, ಏನಕ್ಕಪ್ಪ ಅಂದರೆ ನಾನು ಪಾಸ್ವರ್ಡ್ ಎಂಟರ್ ಮಾಡ್ತಿದ್ದೀನಿ, ಅದಕ್ಕೆ ಸ್ಕ್ರೀನ್ ಬ್ಲ್ಯಾಂಕ್ ಆಗಿರುತ್ತೆ. 1 ನಿಮಿಷ ವೇಟ್ ಮಾಡಿ. ನೀವು ಏನು ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿರ್ತೀರ ಅದನ್ನು ಎಂಟರ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಮತ್ತೆ ಒಂದು ಆಪ್ಷನ್ ಬಂದಿರುವಂಥದ್ದು ಸ್ಕ್ರೀನ್ ಲಾಕಲ್ಲಿ ನನ್, ಅಂದರೆ ಇವಾಗ ಇಟ್ಟಿರೋ ಪಾಸ್ವರ್ಡನ್ನು ನೀವು ತೆಗಿಬೋದು. ಅಂದರೆ ನಾರ್ಮಲ್ ಸ್ವೈಪ್ ಮಾಡೋ ಥರ ಇಟ್ಕೋಬೋದು. ಮತ್ತು ಸ್ವೈಪ್, ಎರಡನೇ ಆಪ್ಷನ್ನು ಸ್ವೈಪ್, ಯಾವುದೇ ಒಂದು ಲಾಕ್ ಇಲ್ಲ, ಜಸ್ಟ್ ಸ್ವೈಪ್ ಮಾಡಿದ್ರೆ ಲಾಕ್ ಓಪನ್ ಆಗುತ್ತೆ. ಮತ್ತು ಪ್ಯಾಟರ್ನ್ ಅಂದರೆ ಈ ಥರ ಡಾಟ್ಸ್ಗಳನ್ನು ಜಾಯಿಂಟ್ ಮಾಡೋದು. ಮತ್ತು ಪಿನ್ ಏನಾದರೂ ಸೆಟ್ ಮಾಡ್ತಿದ್ರೆ ಪಿನ್ ಅಂತ ಒಂದು ಆಪ್ಷನ್ ಇರುವಂಥದ್ದು. ಇದರಲ್ಲಿ ಪಿನ್ ಕೂಡ ನೀವು ಸೆಟ್ ಮಾಡ್ಕೋಬೋದು. ಮತ್ತು ಕಾಂಪ್ಲೆಕ್ಸ್ ಪಾಸ್ವರ್ಡ್ ಅಂತ ಇನ್ನೊಂದು ಆಪ್ಷನ್ ಇರುವಂಥದ್ದು. ಕಾಂಪ್ಲೆಕ್ಸ್ ಪಾಸ್ವರ್ಡ್ ಏನಪ್ಪ ಅಂದರೆ ಇವಾಗ ನೇಮ್ ಆಗಿರ್ಬೋದು, ಅಲ್ಫಾ ಲೆಟರ್ ಆಗಿರ್ಬೋದು, ಆಲ್ಫಾಬೆಟ್ಸ್ ಆಗಿರ್ಬೋದು, ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರ್ಬೋದು, ಈ ಥರ ಕಾಂಪ್ಲೆಕ್ಸ್ ಪಾಸ್ವರ್ಡನ್ನು ನೀವು ಸೆಟ್ ಮಾಡ್ಕೋಬೋದು ಸ್ನೇಹಿತರೆ. ಕರೆಂಟ್ ಸ್ಕ್ರೀನ್ ಲಾಕ್ ಅದೇ ಇರುವಂಥದ್ದು. ಕಾಂಪ್ಲೆಕ್ಸ್ ಪಾಸ್ವರ್ಡು, ಸ್ಕ್ರೀನ್ ಲಾಕ್ ಇರುವಂಥದ್ದು, ಪ್ಯಾಟರ್ನ್ ಇರುವಂಥದ್ದು, ಪಿನ್ ಇರುವಂಥದ್ದು. ನಿಮಗೆ ಯಾವುದು ನೀವು ಹೊಸದಾಗಿ ಯಾವುದೋ ಒಂದು ಪಾಸ್ವರ್ಡ್, ಯಾವ ಒಂದು ಟೈಪ್ ಪ್ಯಾಟರ್ನ್ ಆದರೂ ಇಟ್ಕೋಬೋದು, ಪಿನ್ ಆದರೂ ಇಟ್ಕೋಬೋದು, ಕಾಂಪ್ಲೆಕ್ಸ್ ಪಾಸ್ವರ್ಡ್ ಆದರೂ ಇಟ್ಕೋಬೋದು, ಯಾವುದಾದ್ರೂ ಒಂದು ಪಾಸ್ವರ್ಡನ್ನು ನೀವು ಸೆಟ್ ಮಾಡ್ಕೋಬೋದು ಸ್ನೇಹಿತರೆ. ನೀವು ಇಟ್ಟಿರುವ ಸ್ಕ್ರೀನ್ ಲಾಕ್ ಏನಾದರೂ ತೆಗಿಬೇಕಪ್ಪ, ನೀವು ಇಟ್ಟಿರುವ ಸ್ಕ್ರೀನ್ ಲಾಕ್ ಏನಾದರೂ ರಿಮೂವ್ ಮಾಡಬೇಕಂದ್ರೆ ನನ್ ಅಂತ ಒಂದು ಆಪ್ಷನ್ ಇರುವಂಥದ್ದು, ಇದ್ರ ಮೇಲಾದರೂ ಕ್ಲಿಕ್ ಮಾಡ್ಕೊಳ್ಳಿ. ಸ್ವೈಪ್ ಅಂತ ಇರುವಂಥದ್ದು, ಅದ್ರ ಮೇಲಾದರೂ ಕ್ಲಿಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಸ್ಕ್ರೀನ್ ಲಾಕ್ ಏನಾದರೂ ಚೇಂಜ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ನಿಮಗೆ ಇಲ್ಲಿ ಪ್ಯಾಟರ್ನು, ಪಿನ್ನು, ಕಾಂಪ್ಲೆಕ್ಸ್ ಪಾಸ್ವರ್ಡ್ ಯಾವುದು ಬೇಕಾದರೂ ಸೆಟ್ ಮಾಡ್ಕೋಬಹುದು ಸ್ನೇಹಿತರೆ. ಈ ತರ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಈಸಿಯಾಗಿ ಆರಾಮಾಗಿ ಕೇವಲ 1 ನಿಮಿಷದಲ್ಲಿ ಪಾಸ್ವರ್ಡ್ ಅನ್ನ ಚೇಂಜ್ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆದರೆ ಮರಿದೇ ಲೈಕ್ ಮಾಡಿ. ಏನಕ್ಕಪ್ಪ ಅಂದರೆ ಡೈಲಿ ಇದೇ ಥರ ಒಂದು ನಿಮಗೆ ಯೂಸ್ ಆಗುವಂಥ ವಿಡಿಯೋಸು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಡೈಲಿ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡೋದ್ರಿಂದ ನಮಗೆ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಮೋಟಿವೇಶನ್ ಸಿಗುತ್ತೆ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸು, ಫ್ಯಾಮಿಲಿ ಗ್ರೂಪಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಯಾವುದೇ ಒಂದು ವಿಡಿಯೋ ಬೇಕಿದ್ರೂ ಕಾಮೆಂಟ್ ಮೂಲಕ ತಿಳಿಸಿ, ಆ ಒಂದು ವಿಡಿಯೋ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ನೀವು ಯಾವ ಒಂದು ಮೊಬೈಲ್ ಕೂಡ ಯೂಸ್ ಮಾಡ್ತೀರಾ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೆ ರಿಲೇಟೆಡ್ ಒಂದು ಸಪ್ರೇಟ್ ಆದಂಥ ಒಂದು ಟಿಪ್ಸ್, ಟ್ರಿಕ್ಸು, ವಿಡಿಯೋಸು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.